ಇವತ್ತು ಅವರಿಗೆ ಜಾಮೀನು ಸಿಕ್ಕದೆ ಆರಂಭದಲ್ಲಿ ಎಷ್ಟು ಖುಷಿ ಇದೆ ಸರ್? ಖುಷಿ ಯಾಕೆ ಆಗಲ್ಲ ಸರ್, ಎಲ್ಲರಿಗೂ ಖುಷಿ ಆಗುತ್ತೆ. ಯಾಕಂದರೆ ತಪ್ಪು ಅವ್ರು ಮಾಡಿಲ್ಲ ಅಂತ ನನ್ನ ಪ್ರಕಾರ. ಸೊ ನನಗೆ ತುಂಬ ಖುಷಿ ಸರ್. ಫಸ್ಟ್ ಥಿಂಗ್ ತುಂಬ ಖುಷಿ ಆಗ್ತಾ ಇದೆ ದಟ್ ಶೀಸ್ ಅವರು ಆಚೆ ಬರ್ತಾ ಇದ್ದಾರೆ ಅಂತ. ಆ್ಯಂಡ್ ಅವರು ಹೋಗ್ಬಿಟ್ಟು ನನ್ನ ಮಗಳನ್ನ ಮೀಟ್ ಮಾಡ್ತಾರೆ, ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡ್ತಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಪ್ರತಿ ಸಾರಿನೂ ಅಮ್ಮನ ಬಗ್ಗೆ ಮಾತ್ರ ಮಗಳು ಬಹಳಷ್ಟು ಹೊಗಳಿಕೆಯ ಪದಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಯಾವಾಗಲೂ ಕೂಡ ಹಾಕ್ತಾ ಇರ್ತಾರೆ. ಒಬ್ಬ ತಂದೆಯಾಗಿ ಮಗಳು ಹೇಗೆ ಕಾಡಬಹುದು ನಿಮಗೆ ಇವತ್ತಿನ ಘಟನೆ ಸಂಬಂಧಪಟ್ಟ ಹಾಗೆ? ಇವತ್ತು ಬೆಂಗಳೂರಿಗೆ ಬಂದಿದ್ರಿ, ಏನಾದರೂ ಮಗಳನ್ನ ನೋಡಬೇಕು ಅನ್ನೋ ಹಂಬಲ ಏನಾದರೂ ಇದೆಯಾ ಅಂತ? ಯಾಕಿಲ್ಲ ಸರ್, ಡೆಫಿನೆಟ್ಲಿ ಇದೆ. ಟೈಮ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಹೋಗ್ತೀನಿ, ಮೀಟ್ ಮಾಡ್ತೀನಿ ಟೈಮ್ ಸಿಕ್ಕಿದ್ರೆ. ಬಟ್ ಇಫ್ ದ ಅಪರ್ಚುನಿಟಿ ಸಿಕ್ಕಿಲ್ಲ ಅಂದರೆ ಐ ವಿಲ್ ನಾಟ್ ಟ್ರೈ. ಬಿಕಾಸ್ ದ ಥಿಂಗ್ ಇಸ್, ನಾಳೆ ಅವಳು ರಿಲೀಸ್ ಆಗ್ತಾ ಇದ್ದಾರೆ. ಸೊ ಅಂಥ ಸಿಚುವೇಶನಲ್ಲಿ ಮೀಡಿಯಾ ಅವ್ರದ್ದು, ಪಾಲಿಟಿಕ್ಸ್ ಅವ್ರದ್ದು, ಪೊಲೀಸ್ ಅವ್ರದ್ದು ಎಲ್ಲ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಹೋಗ್ಬಿಟ್ಟು ಡಿಸ್ಟರ್ಬೆನ್ಸ್ ಮಾಡಲ್ಲ. ಬಟ್ ನಾಟ್ ಟುಮಾರೋ ಬಟ್ ಡೇ ಆಫ್ಟರ್ ಟುಮಾರೋ ಪ್ರಯತ್ನ ಪಡ್ತೀನಿ ಮೀಟ್ ಮಾಡೋಕ್ಕೆ. ಅಲ್ಲಿವರೆಗೂ ಬೆಂಗಳೂರಿನಲ್ಲೇ ಇರೋ ಪ್ಲಾನ್ ಏನಾದರೂ ಮಾಡ್ಕೊಂಡಿದ್ದೀರಾ? ಡೆಫಿನೆಟ್ಲಿ ಎಸ್. ಫೋನ್ ಏನಾದರೂ ಮಾಡಿದ್ರಾ ಮಗಳಿಗೆ ಆಗಲಿ ಅಥವಾ ಫ್ಯಾಮಿಲಿಗೆ ಆಗಲಿ? ಬರೋಕ್ಕೆ ಮುಂಚೆ ಫೋನ್ ಮಾಡಿಲ್ಲ, ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ಬಂದೆ. ಸಿ ದ ಫಾರ್ಚ್ಯೂನ್, ದೇವ್ರು ಎಷ್ಟು ಗ್ರೇಟ್ ಇದ್ದಾರೆ. ಬಸ್ಟ್ರಲ್ಲೇ ಪವಿತ್ರ ಗೌರು ಆಚೆ ಬರ್ತಾ ಇದ್ದಾರೆ. ಆ ಥರದ್ದು ಏನು ಪ್ಲಾನ್ ಮಾಡಿಲ್ಲ ನೀವು? ಸುಮ್ಮನೆ ಕ್ಯಾಶುಯಲ್ ಆಗಿ ಬೆಂಗಳೂರಿಗೆ ಬಂದಿದ್ದ? ಕ್ಯಾಶುಯಲ್ ಆಗಿ ಬಂದಿರೋದು. ಬಟ್ ಇಲ್ಲಿ ನಾನು ಬರೋಕ್ಕೆ 1.5 ಡೇ ಮುಂಚೆ ನಾನು ಅಲ್ಲಿ ಫ್ಲೈಟ್ ತಗೊಂತಾ ಇರುವಾಗ ಗೊತ್ತಾಯ್ತು ದಟ್ ಪವಿತ್ರ ಗೌಡ, ದರ್ಶನ್ ಅವರು ಇಬ್ರು ರಿಲೀಸ್ ಆಗ್ತಾ ಇದ್ದಾರೆ. 7 ಮೆಂಬರ್ಸ್ ರಿಲೀಸ್ ಆಗ್ತಾ ಇದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಅವರು ಎಲ್ಲರೂ ರಿಲೀಸ್ ಆಗ್ತಾ ಇದೆ. ಯಾಕಂದ್ರೆ ನೋಡಿ, ತಪ್ಪು ಮಾಡೋರಿಗೆ ಪನಿಷ್ಮೆಂಟ್ ಸಿಕ್ಕತ್ತೆ. ಯಾರು ಎಲ್ಲಿಗೂ ಹೋಗೋದಿಲ್ಲ. ಯಾಕಂದ್ರೆ ಇದು ಕಲಿಯುಗ. ಕಲಿಯುಗದಲ್ಲಿ ತಪ್ಪು ಮಾಡೋರಿಗೆ ಡೆಫಿನೆಟ್ಲಿ ಪನಿಷ್ಮೆಂಟ್ ಸಿಕ್ಕತ್ತೆ. ಇವತ್ತಿಲ್ಲ ಅಂದ್ರೆ ನಾಳೆ, ನಾಳೆ ಅಂದ್ರೆ ನಾಡೋದು ಸಿಕ್ಕತ್ತೆ. ಬಟ್ ಕೆಲವೊಂದ್ಸರಿ ಕಾಂಪ್ರೋ ಆಗೋ ಸಾಧ್ಯತೆಗಳು ಇರುತ್ತಲ್ಲ ಸರ್ ಕಾನೂನು ವ್ಯವಸ್ಥೆಯಲ್ಲಿ? ಸರ್ ಕಾಂಪ್ರೋ ಈಗ ಆಗ್ಬೋದು, ಬಟ್ ಫ್ಯೂಚರ್ ಮುಂದೆ ಈಗ ಕಾಂಪ್ರೋ ಆಗ್ಬಿಟ್ಟು ನೀವು ಆಚೆ ಕಡೆ ಇರ್ಬೋದು. ಬಟ್ ಕಾಂಪ್ರೋ ಮಾಡ್ಕೊಂಡ್ರೆ ಮುಂದೆ ಏನಾಗೋದು ಗೊತ್ತಾ? ಅವ್ರಿಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಮೆಂಟಲಿ ಹ್ಯಾಂಡಿಕ್ಯಾಪ್ಡ್. ಅಂದ್ರೆ ಕರ್ಮ ವಿಲ್ ನೆವರ್ ಲೀವ್ ಸರ್. ಏನಾದ್ರೂ ಆಗ್ಬೋದು ತಪ್ಪು ಮಾಡೋರ್ಕೇನೆ. ತಪ್ಪು ಮಾಡಿಲ್ಲ ಅಂದ್ರೆ ಏನೂ ಆಗಲ್ಲ. ಬಟ್ ಇಡೀ ರಾಜ್ಯದಲ್ಲಿ ಸೆನ್ಸೇಷನಲ್ ಸುದ್ದಿ ಇದೆ ಆಕ್ಚುಲ್ ಆಗಿ. ನಿಮಗೆ ಗೊತ್ತು A1 ಆರೋಪಿ ಪವಿತ್ರ ಗೌಡನೇ ಅಂತ? ಸರ್ A1 ಆರೋಪಿ, ಶಿ ಇಸ್ ದ ಜಸ್ಟ್ ರೀಸನ್ ಬಿಹೈಂಡ್ ಇಟ್. ಅವ್ರ ಕಾರಣನೇ. ಬಟ್ ಅವ್ರು ಮಾಡಿಲ್ಲ ಸರ್. ನಾನು ಎಲ್ಲರಿಗೂ ಒಂದೇ ಮಾತು ಹೇಳ್ತಾ ಇದ್ದೀನಿ. ಒಂದು ನೀವೊಂದು ಸ್ವೀಟು ಒಂದ್ ಕಡೆ ಇಟ್ಬಿಟ್ರೆ ಆ್ಯಂಡ್ಸ್ ಬಂದ್ಬಿಟ್ಟು ಅದು ತಿಂದ್ರೆ ತಪ್ಪು ಯಾರ್ದು? ಸ್ವೀಟ್ದ ಆ್ಯಂಡ್ದ ಅಲ್ವಾ? ಇವಾಗ ದೇವರು ಉಡ್ಸಿರೋದು ಸುಂದರವಾಗಿದ್ದಾಳೆ. ಅವ್ರ ಪಾಪ ತೀರೋ ಮನುಷ್ಯ ಹೆಸರೇನು? ರೇಣುಕಾ ಸ್ವಾಮಿ ಅವ್ರ ಪಾಪ ದೇವ್ರ ಎಲ್ಲಿಟ್ಟಿರೋದು ಚೆನ್ನಾಗಿರ್ಲಿ. ಅವ್ರು ಯಾಕೆ ತಪ್ಪು ಮಾಡಬೇಕಾಗಿತ್ತು? ಅವ್ರಿಗೂ ಹೆಂಡ್ತಿದಾರಲ್ವಾ? ಪದೇ ಪದೇ ಕೆಟ್ಟದಾಗಿ ಮೆಸೇಜ್ ಕಳ್ಸೋದು, ಪವಿತ್ರ ಬ್ಲಾಕ್ ಮಾಡಿದ್ರೆ ಅಂತ ಈಗ ಬೇರೆ ಅಕೌಂಟ್ ನಿಂದ ಮೆಸೇಜ್ ಕಳ್ಸೋದು ಯಾಕೆ ಮಾಡ್ಬೇಕಾಗಿತ್ತು? ಇವ್ರೇನ್ ಮಾಡಿದ್ದಾರೆ? ಇವಾಗ ನಿಮ್ಗೆ ಕಷ್ಟ ಬಂದ್ರೆ ನೀವೇನ್ ಮಾಡ್ತೀರಾ? ನಿಮ್ಮ ಅಪ್ಪ ಅಮ್ಮನ ಕೇಳ್ಕೊಂತೀರಲ್ವಾ? ಪವಿತ್ರನು ಅದೇ ಮಾಡಿದ್ದಾರೆ. ಹೋಗ್ಬಿಟ್ಟು ಅವ್ರು ದರ್ಶನ್ ಅವ್ರಿಗೆ ಹೇಳ್ಕೊಂಡಿದ್ದಾರೆ. ದರ್ಶನ್ ಅವರು ಒಂದು ಸ್ಟೆಪ್ ತಗೊಂಡ್ರು, ಅದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಅಪ್ ಅಂಡ್ ಡೌನ್ ಆಗ್ಬಿಡ್ತು ಅಷ್ಟೇ. ಅದ್ರ ಪರಿಣಾಮಗಳು ಅರಿವಿರಲಿಲ್ಲ ಅಂತ ನೀವು ಪವಿತ್ರ ಗೌಡ ಮುಂದಾಗೋ ಪರಿಣಾಮಗಳ ಬಗ್ಗೆ ಅವ್ರಿಗೆ ಸ್ವಲ್ಪನೂ ಯಾರು ಗೊತ್ತು? ಇವಾಗ ನೀವೇ 10th ಕ್ಲಾಸ್ ಓದ್ತಾ ಇದ್ದೀರಾ, ನೀವು ಕಷ್ಟ ಪಡ್ತಾ ಇದ್ದೀರಾ. ಬಟ್ ನಿಮ್ಗೆ ಫಸ್ಟೇ ಗೊತ್ತಾಗತ್ತಾ ನಿಮ್ಗೆ 100% ಬರುತ್ತಂತ? ಇಲ್ಲ ಅಲ್ವಾ? 90% ಬರ್ಬೋದು, 80% ಬರ್ಬೋದು. ಅದೇ ಥರ ಇವ್ರಿಗೂ ಗೊತ್ತಿರಲಿಲ್ಲ ಏನಾಗತ್ತೆ ಅಂತ. ಬಟ್ ಅದು ಒಂದು ಬ್ಯಾಡ್ ಆಗಿ ರಿಸಲ್ಟ್ ಆಯಿತು ಅಷ್ಟೇ. ಬಟ್ ಓಕೆ, ಆ ವಿಷಯ ಬಗ್ಗೆ ಮಾತನಾಡೋಕ್ಕಿಂತ ಮುಂಚೆ ನಿಮ್ಮ ಇಬ್ಬರು ಪ್ರೀತಿ ಪ್ರೇಮದ ಬಗ್ಗೆ ಭಾಳಷ್ಟು ಜನರಿಗೆ ಅದೊಂದು ಕುತೂಹಲ ಸಹಜವಾಗಿ ಇದೆ. ಯಾಕೆಂದ್ರೆ ಈಗ ಮಟ್ಟಕ್ಕೆ ಪವಿತ್ರ ಗೌಡರು ಈಗಿರೋ ಐಷಾರಾಮಿ ಜೀವನ, ಅವ್ರ ಲಕ್ಸುರಿ ಲೈಫು, ಅವ್ರು ಬಳಸ್ತಾ ಇರ್ತಕ್ಕಂಥ ಕಾರ್ಗಳು, 2-3 ಕಾರ್ಗಳು, ಅಂಥ ದೊಡ್ಡ ಐಷಾರಾಮಿ ಮನೆ. ನಿಮ್ಮ ಪ್ರೀತಿ ಶುರುವಾದಾಗ ಪವಿತ್ರ ಗೌಡ ಅವರು ಯಾವ ಸ್ಟೇಜ್ನಲ್ಲಿದ್ದರು? ಅವರ ರಿಚ್ನೆಸ್ ಬಗ್ಗೆ ಮಾತನಾಡೋದಾದ್ರೆ? ಎಸ್ ಸರ್, ಶಿ ಇಸ್ ಅವರು ಹುಟ್ಟಿರೋದು ಬೆಳೆದಿರೋದು ಎಲ್ಲ ಅಬವ್ ಮಿಡಲ್ ಕ್ಲಾಸ್. ಐ ಕ್ಯಾನ್ ಸೇ ಲೈಕ್
when we got together, we never traveled on bike. We were always on car. And ಪವಿತ್ರ ಗೌಡ ಅವ್ರ ಫ್ಯಾಮಿಲಿ ಹಿಂದೆಗಡೆ ನಿಮ್ಗೆ ಹೇಳಿದೆ ಅಂದರೆ ಅವ್ರದ್ದು ರಿಚ್ ಫ್ಯಾಮಿಲಿ, ಬಡವ್ರ ಫ್ಯಾಮಿಲಿ ಥರ ಇಲ್ಲ. ಅವ್ರ ಫಾದರ್ ತುಂಬ ಒಳ್ಳೆಯವರು. ನಾನು ಎಲ್ಲರಿಗೂ ಹೇಳಿದ್ದೀನಿ, ಫಸ್ಟಲ್ಲೂ ಹೇಳಿದ್ದೀನಿ, ನಮ್ಮ ಅಪ್ಪನಿಂದ ಜಾಸ್ತಿ ನಮ್ಮ ಮಾವನಿಗೆ ನಾನು ಮರ್ಯಾದೆ ಕೊಡೋದು. ಅವರಂತ ದೇವರಂತ ಮನುಷ್ಯ ಈ ಭೂಮಿ ಮೇಲೆ ನಾನು ಯಾರನ್ನೂ ನೋಡಿಲ್ಲ. ತುಂಬ ಒಳ್ಳೆ ಮನುಷ್ಯ ಸರ್. ಯಾವ ಕಾರಣಕ್ಕೆ ನಿಮ್ಗೆ ಅವ್ರು ತುಂಬಾ ಒಳ್ಳೆಯವರು ಅಂತ ಅನಿಸ್ತಾ ಸರ್? ಏನ್ ನಿಮ್ಗೆ ಸಪೋರ್ಟ್ ಮಾಡಿದ ವಿಚಾರವಾಗ? ಸಪೋರ್ಟ್ ವಿಚಾರ ಮಾಡೋಕ್ಕೆಲ್ಲ ಸರ್, ಏನ್ ಕರೆಕ್ಟು ತುಂಬಾ ನಿಮ್ ಬಾಯಿ ಮೇಲೆ ಡೈರೆಕ್ಟ್ ಆಗಿ ಹೇಳ್ತಾರೆ, ಮಗ ಇದು ಕರೆಕ್ಟು, ಇದು ತಪ್ಪು, ಈ ತರ ಮಾಡು, ಈ ತರ ಮಾಡು. ಅವ್ರ ವಾಯ್ಸ್ ಲೌಡ್ ಇರ್ಬೋದು, ಬಟ್ ಮನ್ಸು ಬೆನ್ನೆ ಸರ್. ಮೊದಲು ನೋಡಿದ್ದು ಎಲ್ಲಿ ಸರ್ ನೀವು ಪವಿತ್ರ ಗೌಡ ಅವ್ರನ್ನ? ಪವಿತ್ರ ಗೌಡ ನಾನು ನೋಡಿದ್ದು ರಘುವನಹಳ್ಳಿ, ಕೋಣನಕುಂಟೆ ಕ್ರಾಸ್ ನೋಡಿದ್ದೀರಾ? ಕೋಣನಕುಂಟೆ ಕ್ರಾಸ್ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅಲ್ಲಿ ಅವ್ರದ್ದು ಮನೇನೂ ಇದೆ. ಅಲ್ಲಿ ಅವ್ರ ಮಮ್ಮಿ ಅವ್ರದ್ದು ಒಂದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಇತ್ತು, ಕಿರಾಣಿ ಅಂಗಡಿ ಏನೋ ಇಟ್ಕೊಂಡಿದ್ರು, ಡಿಪಾರ್ಟ್ಮೆಂಟಲ್ ಸ್ಟೋರ್ ಇತ್ತು. ಅಲ್ಲಿ ನಾನು ಫಸ್ಟ್ ಟೈಮ್ ಪವಿತ್ರ ಅವ್ರನ್ನ ನೋಡಿದೆ. ಫಸ್ಟ್ ಲುಕ್ ಫಸ್ಟ್ ಕ್ರಶ್ ಅಂತಾರಲ್ಲ ಆ ಥರನ? ಫಸ್ಟ್ ಲುಕ್ ಫಸ್ಟ್ ಲವ್ ಸರ್. ಹೌದಾ? It was from her side, it was not from my side. Oh, okay. And later it got. ನೀವು ಅವಾಗ ಏನು ಜಾಬ್ ಮಾಡ್ತಾ ಇದ್ರಿ? I was in IBM sir. Okay. IBM as a senior lead. ಕೆಲಸ ಮಾಡ್ತಾ ಇದ್ದೆ. ಹಂಗೆ it got. ಮೊದಲ ನೋಟದಲ್ಲೇ ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಆಯ್ತು. ಓಕೆ, ಅದಾದ್ಮೇಲೆ ನೀವು ಕಿರಾಣಿ ಅಂಗಡಿ ಪಕ್ಕನೇ ಒಂದು ಮನೆಯಲ್ಲಿ ಬಾಡಿಗೆ ಇರ್ತೀರಂತೆ, ಅದಾದ್ಮೇಲೆ ಪ್ರೀತಿ ಏನದು? ಕಿರಾಣಿ ಅಂಗಡಿ ಮುಂಚೆನೆ, ಅದು ಕಿರಾಣಿ ಅಂಗಡಿ ಅನ್ಕೊಡಿ, ಮುಂದೆನೆ ನನ್ನದು ರೂಮ್ ಇತ್ತು. ಅದಾದ್ಮೇಲೆ ನಿಮ್ ಪ್ರೀತಿ ಶುರುವಾದ್ಮೇಲೆ ಮಾಡಿದ್ದ ಅಲ್ಲಿ ರೂಮ್? ಇಲ್ಲ, ಮೊದಲೇ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಐ ವಾಸ್ ಎ ವೆರಿ ಬಿಸಿ ಪರ್ಸನ್. ಅದೇನಾಯ್ತು, ಆ ಟೈಮಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಐ ಥಿಂಕ್ ಇಟ್ ವಾಸ್ ಎ ಕಿಡ್ನಾಪ್ ಕೇಸ್ ಆರ್ ಡೆತ್ ಕೇಸ್. ಐ ಥಿಂಕ್ ವೀರಪ್ಪ ಅಂತ, ಇಲ್ಲ ಡೆತ್ ಇರ್ಬೇಕು ಆಕ್ಚುಲಿ, ಡೆತ್ ಕೇಸ್ ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಾವು 3 days ಬ್ಯಾಂಗ್ಳೂರ್ ಕ್ಲೋಸ್ ಆಗಿತ್ತು ಅನ್ಸುತ್ತೆ, ಹೌದಲ್ವಾ? ಆ ಟೈಮಲ್ಲಿ ಕರೆಂಟ್, ನನ್ನ ರೂಮಲ್ಲಿ ಕರೆಂಟ್ ಬರ್ತಾ ಇರಲಿಲ್ಲ. ಅವ್ರದ್ದು ಇನ್ವರ್ಟರ್ ಇತ್ತು. ಸೊ ನಾನು ಮೊಬೈಲ್ ತೊಗೊಂಡು ಹೋಗ್ಬಿಟ್ಟು ಐ ಗೇವ್ ಅಟ್, ಆವಾಗ ಫಸ್ಟ್ ಟೈಮ್ ನೋಡಿದ್ದು ಪವಿತ್ರಕ್ಕೆ. ಅಷ್ಟೇ, ನನ್ನ ಮೊಬೈಲ್ ಸ್ವಲ್ಪ ಚಾರ್ಜ್ ಮಾಡಿಬಿಡ್ತೀರಾ ಅಂತ. ಅಲ್ಲಿಂದ ಶಿ ಟುಕ್ ಮೈ ನಂಬರ್ ಫ್ರಮ್ ಮೈ ಮೊಬೈಲ್ ಆ್ಯಂಡ್ ಶಿ ಯೂಸ್ ಟು ಕಾಲ್ ಮೀ. ಆಯಿತು, ಹಂಗೆ ಸ್ಟಾರ್ಟ್ ಆಯಿತು. ಶಿ ಯೂಸ್ ಟು ಕಾಲ್ ಮೀ. ಅದೇ ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಹಿಂದಿ ಬರಲ್ಲ, ನನಗೆ ಕನ್ನಡ ಬರಲ್ಲ. ಸೊ ಅವ್ಳು ಫೋನ್ ಮಾಡೋದು ನಗ್ಬಿಟ್ಟು ಫೋನ್ ಇಟ್ಬಿಡೋದು, ಫೋನ್ ಮಾಡೋದು ನಗ್ಬಿಟ್ಟು ಫೋನ್ ಇಡೋದು. ನಾನು ಆಫೀಸಲ್ಲಿ ಮೀಟಿಂಗಲ್ಲಿ ಇದ್ದೀನಿ, ಆಯ್ತು, ಹೂ ಇಸ್ ದಿಸ್? ಆಮೇಲೆ ನಾನು ರಿವರ್ಸ್ ಫೋನ್ ಮಾಡುವಾಗ ಆಮೇಲೆ ಗೊತ್ತಾಯ್ತು ದಟ್ ಇಟ್ಸ್ ಫ್ರಮ್ ಹರ್ PCU. ಹಂಗ ಸ್ಟಾರ್ಟ್ ಆಯ್ತು. ಎಷ್ಟು ಏಜ್ ಸರ್ ಅವಾಗ ಅವರಿಗೆ? ನಿಮಗೆ ಎಷ್ಟು ಏಜ್ ಆಗಿತ್ತು? ವಿ ವೇರ್ ಲೈಕ್ ನಾಟ್ ದ್ಯಾಟ್ ಹೈ. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮುಗಿಸ್ಕೊಂಡು ಐ ಥಿಂಕ್ ಐ ವಾಸ್ ಹಾರ್ಡ್ಲಿ ಲೈಕ್ 23 ಐ ಥಿಂಕ್, ಆ್ಯಂಡ್ ಶಿ ವಾಸ್ ಹಾರ್ಡ್ಲಿ ಲೈಕ್ 19. ಬಟ್ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ದು ಹೇಗೆ ಅವ್ರ ಮನೆಯವರು? ಅದಕ್ಕೆ ಸ್ವಲ್ಪ ಕಷ್ಟಪಟ್ಟಿದ್ದೀವಿ ಸರ್. ಹೌದಾ? ಎಲ್ಲರ ಪ್ರೇಮ ಕಥೆಗಳಲ್ಲಿ ಈ ಥರದ್ದು ಒಂದು ಸಣ್ಣ ಹೋರಾಟ ಇದ್ದೇ ಇರುತ್ತೆ. ನಿಮ್ಮ ಪ್ರೇಮ ಕಥೆನ ಅವರು ಹೇಗೆ ಅಕ್ಸೆಪ್ಟ್ ಮಾಡಿದ್ರು? ಮದುವೆ ಮಾಡ್ಲಿಕ್ಕೆ ಡಿಸೈಡ್ ಮಾಡಿದ್ದು ಹೇಗೆ? ಅಥವಾ ನೀವೇನಾದರೂ ಅರೇಂಜ್ಡ್ ಆದ್ರು ಅಥವಾ ಲವ್ನ ಅರೇಂಜ್ ಮಾಡಿದ್ವಿ? ಲವ್ ಕಮ್ ಅರೇಂಜ್ ಆಗಿದೆ. ತುಂಬಾ ಜೋರಾಗಿ ಆಯ್ತಾ ಮದುವೆ? ಶ್ರೀನಿವಾಸ ಚೌಟ್ರಿ ಎಲ್ಚಿನಲ್ಲಿ, ಅಲ್ಲೇ ಆಯ್ತು ಸರ್ ನಮ್ಮ ಮದುವೆ. ಅದು ಬಿಹೈಂಡ್ ಸ್ಟೋರಿ ಇದೆ ಸರ್, ಹೇಳ್ಬೋದಾ? ಫೈಟಿಂಗ್ ಗೀಟಿಂಗ್ ಅದು ಎಲ್ಲ ಆಗಿದೆ. ಓ, ಗಲಾಟೆಗಳೆಲ್ಲ ಆಗಿದೆ? ಗಲಾಟೆಗಳು ಅಲ್ಲ, ಒಂದೇ ಸತಿ ಅವ್ರ ದೊಡ್ಡಣ್ಣ, ನಮ್ಮ ಅತ್ತೆಯವರು ಇದಾರಲ್ವಾ, ಅವ್ರ ಅಕ್ಕ ಅವರ ಮಗ ಒಂದ್ಸತಿ ದೀಪಾವಳಿ ದಿವಸ ನಾನು ಅಲ್ಲೇ ಶಾಪ್ ಹತ್ರ ನಿಂತ್ಕೊಂಡು ಐ ವಾಸ್ ಲೈಕ್ ಸ್ಮೋಕ್ ಮಾಡ್ತಾ ಇದ್ದೆ. ಸೊ ದೇ ವರ್ ಲೈಕ್ ಸಮ್ 15-20 ಪೀಪಲ್, ಅವರು ಸ್ಮೋಕ್ ಮಾಡ್ತಾ ಇದ್ರು. ಸೊ ಐ ಸೈಡ್ ಕಿ ನೀವು ಸ್ವಲ್ಪ ಆ ಕಡೆ ಹೋಗ್ಬಿಟ್ಟು ಸ್ಮೋಕ್ ಮಾಡ್ತೀರಾ, ತುಂಬ ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇದೆ. ದೇ ಸ್ಟಾರ್ಟೆಡ್ ಲೈಕ್ ಕನ್ನಡ, this that
ನಾನು ಹೇಳಿದೆ ನೋಡಿ ಇದು ತಪ್ಪಲ್ವಾ, ಇದು ಡೋಂಟ್, ಹೆಣ್ಮಕ್ಳಿದ್ದಾರೆ ಇಲ್ಲಿ, ಆ ಥರ ಮಾತಾಡ್ಬಿಡಿ ಅಂತ. ದೆನ್ ದ ಫೈಟ್ ಸ್ಟಾರ್ಟ್ ಆ್ಯಂಡ್ ದ ಸ್ಕಾರ್ಸ್ ಆರ್ ಹಿಯರ್. ಈಗ ಮಾರ್ಕ್ ಇದೆಯಲ್ಲ ಅದೇನಾ ಇದು? ಎಸ್, ದ ಸ್ಕಾರ್ ಅಲ್ಲಿ ಇಲ್ಲಿ ಅಯ್ಯೋ ಅಯ್ಯೋ ಅಯ್ಯೋ. ದಟ್ ಟೈಮ್ ಇಟ್ ವಾಸ್ ದಟ್ ಟೈಮ್. ಅದಾದ್ಮೇಲೆ ಈ ಮಾತು ನಮ್ಮ ಮಾವರಿಗೆ ಗೊತ್ತಾಯ್ತು. ಅಷ್ಟೊತ್ತವರೆಗೂ ಯಾರಿಗೂ ಗೊತ್ತಿಲ್ಲ ದಟ್ ವಿ ಬೋತ್ ಆರ್ ಇನ್ ಲವ್ ಅಂತ. ನಮ್ಮ ಮಾವರಿಗೆ ಗೊತ್ತಾಯ್ತು. ನಾನು ಇರೋದು ರೂಮ್ ಅಲ್ಲೇ ಅಲ್ವಾ, ಅವ್ರು ನನಗೆ ಮನೆ ಕರ್ಸಿದ್ರು. ಅವ್ರ ಮನೆ ಇರೋದು ಅಲ್ಲಿಂದ ಒಂದು ಜಸ್ಟ್ 20 steps ಹೆಡ್. ಕರೆದ್ರು ಆ್ಯಂಡ್ ಮಾತಾಡ್ಸಿದ್ರು. ಪವಿತ್ರನಿಗೂ ಒಂದು ಎರಡು ಬಿತ್ತು ಆ ಟೈಮಲ್ಲಿ. ಆಮೇಲೆ ಕೇಳಿದ್ರು, ಪವಿತ್ರ ಹೇಳಿದ್ರು, ನಾನು ಮದುವೆ ಮಾಡ್ಕೊಂಡ್ರೆ ಇವ್ರನ್ನೇ ಮಾಡ್ಕೊಳ್ಳೋದು, ಇಲ್ಲಾಂದ್ರೆ ಬೇರೆ ಯಾರನ್ನ ಮಾಡ್ಕೊಳ್ಳೋದು ಅಂತ. ಅಲ್ಲಿ ನಮ್ದು ಸ್ಟೋರಿ ಸ್ಟಾರ್ಟ್. ಮದುವೆ ಅದಾದ್ಮೇಲೆ ಎಲ್ಲ ಪ್ಲಾನ್ ಮಾಡ್ಲಿಕ್ಕೆ ಎಲ್ಲ ಪ್ಲಾನ್ ಆಯ್ತು. ನಮ್ಮ ಮಾವರು, ಪವಿತ್ರ ಅವ್ರ ಮಾಮ ಅವರು, ಅವ್ರ ಕಡೆ 2-3 ಜನ ನಮ್ಮ ಊರಿಗೆ ಯುಪಿಗೆ ಬಂದರು. ಅಲ್ಲಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಜೊತೆ ಕೂತ್ಕೊಂಡು ಮಾತುಕತೆ ಹಾಕಿ ಆಮೇಲೆ ಮದುವೆ ಆಗಿತ್ತು.